ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಐಶ್ವರ್ಯ ಸಿಂಧೋಗಿ ಅವರು ನಮ್ಮ ಜೊತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ಕಾರ ಐಶ್ವರ್ಯ ಅವರೇ. ನಮಸ್ತೆ. ನಮಸ್ತೆ ಸರ್. ಈಗ ಬಿಗ್ ಬಾಸ್ಗೆ ಎದುರಾಗಿರುವಂತಹ ಕಂಟಕದ ಬಗ್ಗೆ ನಿಮ್ಗೆ ಮಾಹಿತಿ ಇದೆ ಅಂತ ಅನ್ಕೊಳ್ತೀನಿ. ಹೌದೌದು, ಖಂಡಿತ. ಯಾವ ತರ ರಿಯಾಕ್ಟ್ ಮಾಡ್ತೀರಿ ಇದಕ್ಕೆ? ಇಲ್ಲ, ಫಸ್ಟ್ ಆಫ್ ಆಲ್ ನಿನ್ನೆ ಮಧ್ಯಾಹ್ನದಿಂದ ನಾನು ನೋಡ್ತಾ ಇದ್ದೆ. ನಿನ್ನೆ ಮಧ್ಯಾಹ್ನ ಅನ್ನೋದಕ್ಕಿಂತ ಅದ್ರ ಮೊನ್ನೆನೂ ನೋಡ್ತಾ ಇದ್ದೆ. ರಾತ್ರಿಯಿಂದ ಬೀಗ ಹಾಕ್ಬಿಡ್ತಾರೆ ಬಿಗ್ ಬಾಸ್ ಮನೆಗೆ, ಕ್ಲೋಸ್ ಮಾಡ್ಬಿಡ್ತಾರೆ, ಈ ತರದೆಲ್ಲ. ಬಟ್ ನಮಗ್ ಗೊತ್ತು ಎಷ್ಟು ಸ್ಟ್ರಾಂಗ್ ಇದಾರೆ ಟೀಮು, ಚಾನೆಲ್ ಅವರು ಅಂತೆಲ್ಲ. ಹೀಗೆಲ್ಲ ಆಗಲ್ಲ ಬಿಡು ಅಂತ ನಾವು ಪಾಸಿಟಿವ್ ನೋಟ್ ಅಲ್ಲೇ ಇದ್ವಿ ಎಲ್ರು. ಮತ್ತೆ ನನ್ನ ಸಾಯಂಕಾಲದಿಂದ ಡೆವಲಪ್ಮೆಂಟ್ಸ್ ಎಲ್ಲ ನೋಡ್ತಾ ಹೋದ್ರೆ ನನ್ಗೆ ತುಂಬಾ ಬೇಜಾರಾಯ್ತು ಆಕ್ಚುಲಿ. ಬಿಕಾಸ್ ಇದು ಬಿಗ್ ಬಾಸ್ ಮೇಲಾಗ್ಲಿ ಅಥವಾ ಚಾನೆಲ್ ಮೇಲಾಗ್ಲಿ, ಪ್ರೊಡಕ್ಷನ್ ಹೌಸ್ ಮೇಲಾಗ್ಲಿ ಇರುವಂತ ಕಂಪ್ಲೇಂಟ್ ಅಲ್ಲ. ಜಾಲಿವುಡ್ ಅನ್ನೋ ಜಾಗದ ಮೇಲೆ ಇರುವಂತ ಕಂಪ್ಲೇಂಟ್. ಈಗ ಅಪ್ಪ ಅಮ್ಮ ಜಗಳದಲ್ಲಿ ಕೂಸ್ ಬಡವಾಯ್ತು ಅನ್ನೋ ತರ ಈಗ ನಮ್ಮ ಬಿಗ್ ಬಾಸ್ ಶೋಗೆ ಇದು ತುಂಬಾನೇ ಎಫೆಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಬೇಜಾರಾಗ್ತಾ ಇದೆ. ಈಗ ಎಲ್ಲರೂ ಕೂಡ ಒಂದು ಮೈಂಡ್ ಸೆಟ್ ಅಲ್ಲಿ ಒಳಗಡೆ ಹೋಗಿರ್ತಾರೆ. ತಾವು ಕೂಡ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ. ತಮ್ಮ ಟಾರ್ಗೆಟ್ ಎಲ್ಲ ಏನಿರುತ್ತೆ? ನಾವು ಗೆದ್ಕೊಂಡು ಬರ್ಬೇಕು, ನಾವು ಬಿಗ್ ಬಾಸ್ ವಿನ್ನರ್ ಆಗ್ಬೇಕು ಅಂತಿರುತ್ತೆ. ಈ ರೀತಿಯ ಒಂದು ಘಟನೆಗಳು ಅಥವಾ ಅಲ್ಲಿ ಆಗುವಂತ ಸಮಸ್ಯೆಗಳನ್ನ ನೋಡ್ಬಿಟ್ರೆ ನಿಮ್ ಮೈಂಡ್ ಸೆಟ್ ಡಿಸ್ಟರ್ಬ್ ಆಗಲ್ವಾ ಅಂತ? ಖಂಡಿತ ಡಿಸ್ಟರ್ಬ್ ಆಗುತ್ತೆ. ಈ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಹೋಗಕ್ಕೆ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಬೇಕು. ಅಂಡ್ ಅಲ್ಲಿ ಹೋಗಾದ್ಮೇಲೆ ಮೈಂಡ್ ಸೆಟ್ ಇನ್ನೂ ಸ್ಟ್ರಾಂಗ್ ಆಗಿ ಇಟ್ಕೊಬೇಕು. ಬಿಕಾಸ್ ದಿನದಿಂದ ದಿನ ಫೋನ್ ಇಲ್ಲದೆ, ಟಿವಿ ಇಲ್ಲದೆ ಅಥವಾ ನಮ್ಮವರ ಸಂಪರ್ಕ ಇಲ್ಲದೆ ನಾವು ಕುಗ್ತಾ ಹೋಗ್ತೀವಿ ಆಕ್ಚುಲಿ ಡೈಲಿ. ಸೊ ಈ ತರದೊಂದು ಇನ್ಸಿಡೆಂಟ್ ಆಗ್ಬಿಟ್ರೆ ಇನ್ನೂ ಕುಗ್ ಹೋಗ್ತೀವಿ ಆಕ್ಚುಲಿ. ಖಂಡಿತವಾಗ್ಲೂ ಮೆಂಟಲಿ ಅಪ್ಸೆಟ್ ಆಗ್ತೀವಿ, ಡಿಪ್ರೆಷನ್ ಹೋಗ್ತೀವಿ. ಏನಾಗುತ್ತೆ, ಒಳಗಡೆ ಹೋಗುವಂತ ಕಂಟೆಸ್ಟೆಂಟ್ಸ್ ಇದಾರಲ್ಲ, ಒಂದಷ್ಟು ಪ್ರಿಪ್ರೇಷನ್ ನ ಮಾಡ್ಕೊಂಡು ಹೋಗಿರ್ತಾರೆ ಬಿಗ್ ಬಾಸ್ ಅಂತಾನೆ. ಸೊ ಒಂದಷ್ಟು ಪ್ರಿಪ್ರೇಷನ್ಸ್ ಇರುತ್ತೆ ಅಂಡ್ ಅವರು ಒಂದು ಮೈಂಡ್ ಸೆಟ್ ರೆಡಿ ಮಾಡ್ಕೊಂಡು ಹೋಗಿರ್ತಾರೆ. ಒನ್ಸ್ ಇನ್ ಅ ಲೈಫ್ ಟೈಮ್ ಆಪರ್ಚುನಿಟಿ ಅಲ್ವಾ ಯಾವುದೇ ಆರ್ಟಿಸ್ಟ್ ಆದ್ರೂ. ಇದು ಆರ್ಟಿಸ್ಟ್ ಆಗ್ಲಿ, ನಾನ್ ಆರ್ಟಿಸ್ಟ್ ಆಗ್ಲಿ, ಯಾರಿಗೆ ಬಿಗ್ ಬಾಸ್ ಒಂದು ದೊಡ್ಡ ವೇದಿಕೆ, ಒಂದು ದೊಡ್ಡ ಆಪರ್ಚುನಿಟಿ. ಸೊ ಈ ತರ ಇದ್ದಾಗ ಈ ಸೀಸನ್ ಅಲ್ಲಿ ಈ ತರ ಆಗೋಯ್ತಲ್ವಪ್ಪ, ನಮ್ ಸೀಸನ್ ಅಲ್ಲೇ ಈ ತರ ಆಗ್ತಾ ಇದೆಯಲ್ಲ ಅಂತ ಒಂದು ಆಬ್ವಿಯಸ್ಲಿ ಒಂದು ಇದು ಬಂದೇ ಬರುತ್ತೆ, ಒಂದು ನೆಗೆಟಿವ್ ನೋಟ್ ಬಂದೇ ಬರುತ್ತೆ. ಈಗ ಇನ್ನೊಂದು ಪ್ರಮುಖ ವಿಚಾರ, ಈ ತರ ದೊಡ್ಡ ಪಾಪ್ಯುಲಾರಿಟಿ ಇರುವಂತ ಶೋಗೆ ಈ ಸಮಸ್ಯೆ ಬರುತ್ತೆ ಅನ್ನೋದು ಎಲ್ಲೂ ಮುಂಚೆನೆ ಗೊತ್ತಿರಲ್ವಾ? ಅಥವಾ ಈ ತರ ಸಮಸ್ಯೆ ಬಂದಾಗ ಇದನ್ನ ಯಾವ ತರ ಹ್ಯಾಂಡಲ್ ಮಾಡಬೇಕು, ಆಲ್ಟರ್ನೇಟ್ ಆಗಿ ಪರ್ಯಾಯವಾಗಿ ಒಂದು ವ್ಯವಸ್ಥೆನ ಕಲ್ಪಿಸ್ಕೋಬೇಕು, ಆ ತರದ್ದು ಒಂದು ಆಪ್ಷನ್ಸ್ ಇರುತ್ತಲ್ಲ? ಖಂಡಿತ ಇರುತ್ತೆ. ನಾನು ಹೇಳ್ದಾಗೆ ನಾನು ಇದಾಗದೇ ಇಲ್ವೇನೋ ಅನ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಆಗೋಗಿದೆ. ಇದನ್ನ ಯಾರು ತಡೆಯಕ್ಕೂ ಆಗ್ತಾ ಇರ್ಲಿಲ್ಲ ಅನ್ಕೊಂತೀನಿ. ಬಟ್ ನಾನು ಹೇಳ್ದಾಗೆ ಪ್ರೊಡಕ್ಷನ್ ಟೀಮ್ ಆಗಿರ್ಬೋದು, ನಮ್ಮ ಚಾನೆಲ್ ಟೀಮ್ ಆಗಿರ್ಬೋದು, ನಮ್ಮ ಬಿಗ್ ಬಾಸ್ಗೆ ಯಾರ್ಯಾರು ಒಂದು 1000 ಜನ ಕೆಲಸ ಮಾಡ್ತಾರೆ ಡೈಲಿ. ಸೊ ಅವ್ರು ಎಲ್ಲರೂ ತುಂಬಾನೇ ಸ್ಟ್ರಾಂಗ್ ಆಗಿ ನಿಂತ್ಕೊಂತಾರೆ. ಅಂಡ್ ಆದಷ್ಟು ಬೇಗ ಈ ಶೋ ಸ್ಟಾರ್ಟ್ ಆಗುತ್ತೆ ಅನ್ನೋ ಮನೋಭಾವ ಇದಾಗುತ್ತೆ ಅನ್ನೋದು ಮೋಸ್ಟ್ಲಿ ಯಾರಿಗೂ ಅಂದ್ರೆ ಫೋಕಸ್ ಮಾಡಕ್ ಆಗಿಲ್ಲ ಅಂತ ನಾನು ಅನ್ಕೊಂತೀನಿ. ಅದೇ ನಾನು ಹೇಳ್ದಾಗೆ ಇದು ನಮ್ಮವ್ರ ಮೇಲೆ ಆಗ್ಲಿ, ಚಾನೆಲ್ ಮೇಲೆ ಆಗ್ಲಿ ಕಂಪ್ಲೇಂಟ್ ಇದ್ದಿದ್ದಲ್ಲ. ಇದು ಬೇರೆ ಯಾರ್ದು ಕಂಪ್ಲೇಂಟು ಇವಾಗ ಈ ತರ ಆಗ್ತಾ ಇದೆ. ಬಟ್ ಅದೇ ನಮ್ಮ ಶೋಗೆ ಅಫೆಕ್ಟ್ ಆಯ್ತು ಅಷ್ಟೇ, ಯಾರ್ದೋ ಒಂದು ಇದಾಯ್ತು. ಓಕೆ, ಧನ್ಯವಾದಗಳು ಐಶ್ವರ್ಯ ಸಿಂಧೋಗಿ ಅವರೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.